ನಿಮ್ಮ ರೇಟ್ ಎಷ್ಟು ಅಂತ ಸುಳ್ಳು ಹೇಳಕ್ ಇಷ್ಟಪಡಲ್ಲ. ಅವ್ರಿಗೆ ಎಷ್ಟು ದುಡ್ಡು ಮಾಡ್ಬೋದು ಒಂದ್ ದಿವಸದಲ್ಲಿ? ಸೆಕ್ಸ್ ವರ್ಕ್ ನ ನಾನು ಅಶೇಮ್ಡ್ ಪಡಲ್ಲ. ಸೊ ಹಾಗಾಗಿ ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ. ನಾನು ಅವ್ರಿಗೆ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೋ ಟ್ರಾನ್ಸ್ಜೆಂಡರ್ ನಿಜವಾಗ್ಲೂ ಮದುವೆ ಆಗ್ತಾರ ಅಂತ ಅವ್ರ ಮನೆಯವ್ರು ಒಪ್ಕೊಂಡ್ರು, ಅಕ್ಕಪಕ್ಕದವ್ರು ಒಪ್ಕೊಡಲ್ಲ. ಅಕ್ಕಪಕ್ಕದವ್ರು ಒಪ್ಕೊಂಡ್ರು ಈ ಸಮಾಜ ಒಪ್ಕೊಡೋದಿಲ್ಲ. ಏನೋ ನಾವ್ ಹಿಂಗ್ ಹೋಗ್ತಾ ಇದ್ದಾಗ ಚಕ್ಕ 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 ಅಂತ ಹೊಡೆದು ನನ್ನ ಸೆಕ್ಸುವಲ್ ಯೂಸ್ ಮಾಡ್ಕೊಂಡು ನನ್ನ ಹತ್ರನೇ 20,000 ರೂಪಾಯಿ ದುಡ್ಡು ಇಸ್ಕೊಂಡ್ರು. ಸರ್ಜರಿ ಆಗಿಲ್ಲ ಅಂತ ಹೇಳಿ ಅದ್ ಅವ್ನಿಗೆ ಗೊತ್ತಿಟ್ಕೊಂಡು ಅವ್ನ ಮನೆ ಕರ್ಕೊಂಡೋಗಿ ಫುಲ್ ನನ್ನ ನೇಕೆಡ್ ಮಾಡಿ ನನ್ನ ಮೊಬೈಲ್ ನ ಇಂಟರ್ನಲ್ ಸೆಕ್ಸ್ ಗಿನ್ನ ಅವ್ರ ತೋಳ್ ಮೇಲೆ ಒಂದು ಹೆಣ್ಣು ಯಾವ ರೀತಿ ಇಷ್ಟಪಡ್ತಾರ ಅವ್ರ ತೋಳ್ ಮೇಲೆ ಮಲ್ಕೊಬೇಕು. ರಿಯಲ್ ಆಗಿ ಅಂತ ಸಂಸ್ಕಾರ ಅಂತ ಹೇಳಿದ್ರೆ ಇಡೀ ಮಂಗಳಮುಖಿಯರ ಸಮುದಾಯಕ್ಕೆ ಹೇಳೋದೇ ಅಷ್ಟೇ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾನು ಮಂಗಳಮುಖಿಯವರ ಸಂದರ್ಶನ ಮಾಡ್ತಾ ಇದ್ದೀನಿ. ಈ ಭೂಮಿ ಮೇಲೆ ಗಂಡು ಹೆಣ್ಣಿಗೆ ಏನ್ ಸ್ಥಾನ ಇದೆ ಅದೇ ಸ್ಥಾನ ಮಂಗಳಮುಖಿಯವರಿಗೂ ಇದೆ. ಸೊ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ದಲ್ಲೇ ನೋಡಿ. ನಾನು ಯೂಟ್ಯೂಬ್ ಚಾನಲ್ ಇದ್ರಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ನನ್ ಜೊತೆ ಇದಾರೆ ವರ್ಷ ಅವರು. ಮೇಡಮ್ ಬನ್ನಿ. ವಾರೆ 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 ಗಂಡ ವಯ್ಯಾರಿ ನಾನು ಸುರ 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 ಮೊರ ಸಿಂಗಾರಿ. ವರ್ಷ ಅಂತ ಇವರು. ಮೇಡಮ್ ನಮಸ್ತೆ, ಗಂಧದ ಗುಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೇಡಮ್ ನಿಮ್ ಬಗ್ಗೆ ಒಂದು ಚಿಕ್ಕ ಪರಿಚಯ. ನನ್ನ ಹೆಸರು ವರ್ಷ ಹಾಸನ, ಮೂಲತಃ ಹಾಸನದವನು. ನಾನು ಟ್ರಾನ್ಸ್ಜೆಂಡರ್ ಆಕ್ಟಿವಿಸ್ಟ್ ಮತ್ತೆ ನಮ್ದೇ ಆದಂತ ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರ ಪ್ರಕೃತಿ ಸಮುದಾಯ ಸೇವಾ ಸಂಸ್ಥೆಯ ಅಧ್ಯಕ್ಷರು ಹಾಸನ. ಮೇಡಮ್ ನನ್ನೊಂದು ಫಸ್ಟ್ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನಂದೊಂದು ಕ್ವಶನ್ ಅಂದ್ರೆ ಈಗ ನನಗೆ ಅಂದ್ರೆ ಇದು ನನ್ನ ಪರ್ಸನಲ್ ಕ್ವಶನ್ ಇದು. ಅಂದ್ರೆ ಜನರಲ್ ಆಗಿ ಈಗ ನಿಮ್ಗೆ ಅಂದ್ರೆ ಮಂಗಳಮುಖಿಯರಿಗೆ ಜನರು ಏನಂತ ಕರೆದ್ರೆ ಇಷ್ಟ ಪಡ್ತಾರೆ? ಅಂದ್ರೆ ನಿಮಗೆ ನಾವೆಲ್ಲ ಏನಂತ ಕರೆದ್ರೆ ನಿಮಗೆ ಇಷ್ಟ ಆಗುತ್ತೆ? ನಾನು ಅಂತಲ್ಲ, ನನ್ನ ಇಡೀ ಸಮುದಾಯದ ಟ್ರಾನ್ಸ್ ಮಂಗಳಮುಖಿಯರೆಲ್ಲ ಬಯಸೋದು ಒಂದೇ, ನಮ್ಮನ್ನ ಹೆಣ್ಣು ತರನೇ ಮಾತಾಡಿಸ್ಬೇಕು. ಅಂದ್ರೆ ಹೋಗಿ ಬಾರೆ ಅಥವಾ ಈ ತರದಲ್ಲಿ ಮಾತಾಡಿಸ್ಬೇಕು, ಮತ್ತೆ ನಮ್ಮನ್ನ ಹೆಣ್ಣಾಗಿ ಟ್ರೀಟ್ ಮಾಡ್ಬೇಕು ಅಂತಾನೆ ಪ್ರತಿಯೊಬ್ಬ ಮಂಗಳಮುಖಿಯರು ಕೂಡ ಟ್ರಾನ್ಸ್ಗೆ ಬಯಸೋದು. ಅಂದ್ರೆ ಈಗ ಅಕ್ಕ ಅಮ್ಮ ತಂಗಿ ಅವ್ರನ್ನೆಲ್ಲ ಹೆಂಗ್ ಮಾತಾಡಿಸ್ತೀವಿ ಹಂಗೆ. ಸೊ ಹಂಗಾರೆ ನಾನು ಇಂಟರ್ವ್ಯೂ ನಮ್ನ ಅಕ್ಕ ಅಕ್ಕ ಅಂತಾನೆ ಮಾತಾಡ್ತೀನಿ. ಅದು ಇನ್ನೂ ಕಂಫರ್ಟಬಲ್ ಆಗುತ್ತೆ ನಮ್ಗೆ, ಖುಷಿ ಆಗುತ್ತೆ. ಗೈಸ್ ನಾನು ಒಂದು ವಾರದ ಮುಂಚೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೂಲ್ ಹಾಕಿದ್ದೆ. ಅಂದ್ರೆ ಒಂದು ಕ್ವಶನ್ ಹಾಕಿದ್ದೆ. ಅಂದ್ರೆ ನನಗೆ ಒಬ್ರು ಮಂಗಳಮುಖಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ ಅಂತ. ಸುಮಾರು ಜನ ನನಗೆ ಸುಮಾರು ಕ್ವಶನ್ಸ್ ಗಳು ಕಳ್ಸಿದ್ರಿ. ಸೊ ಅದ್ರಲ್ಲಿ ಒಂದು ಸೆಲೆಕ್ಟೆಡ್ ಒಂದು 15 ಕ್ವಶನ್ ಅನ್ನೋ ಇದೆ ನನ್ನ ಹತ್ರ. ಸೊ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಇದ್ರಿಗೆ ಯಾರು ಫಾಲೋ ಮಾಡಿಲ್ಲ ಅಂದ್ರೆ ಕೆಳಗಡೆ ಸ್ಕ್ರೀನ್ ಅಲ್ಲಿ ಅಲ್ಲೇ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಆ ಕ್ವಶನ್ ಗಳನ್ನ ಕೇಳಕ್ಕಿಂತ ಮುಂಚೆ ಮೇಡಮ್ ನಂದು ಇನ್ನೊಂದು ಕ್ವಶನ್ ಏನಿದೆ, ಸಾರಿ ಅಕ್ಕ ಇನ್ನೊಂದು ಕ್ವಶನ್ ಇದೆ ನನಗೆ. ಅಂದ್ರೆ ಹುಡುಗ ಆಗಿದ್ದಾಗ ಅಂದ್ರೆ ಸ್ಟಾರ್ಟಿಂಗ್ ನಿಮಗೆ ನಿಮ್ ಫ್ರೆಂಡ್ಸ್ ಇರ್ತಾರೆ ಅಥವಾ ನಿಮ್ ಫ್ಯಾಮಿಲಿ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಇವಾಗ ನಿಮ್ ಜೊತೆ ಯಾವ ರೀತಿ ಇದ್ದಾರೆ? ಅಂದ್ರೆ ಇನ್ನೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರ ಅಥವಾ ಅವರೆಲ್ಲ ನಿಮ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ? 90% ಆಫ್ ಫ್ರೆಂಡ್ಸ್, ಏನು ಕಾಲೇಜ್ ಮೇಟ್ಸ್ ಇರ್ಬೋದು ಅಥವಾ ಸ್ಕೂಲ್ ಮೇಟ್ಸ್ ಇರ್ಬೋದು, 90% ಆಫ್ ಯಾರು ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ. ರೇರ್ಲಿ ಒಬ್ಬೊಬ್ರು ಸಿಗ್ತಾರೆ. ಒಬ್ಬೊಬ್ರು ಸಿಕ್ಕಿದಾಗ ಆಸ್ ಯೂಶುವಲ್ ನಾನು ಏನು ಮೇಲಲ್ಲಿ ನನ್ನ ನೇಮ್ ಇತ್ತು ಚೇತನ್ ಎಚ್ಚರ್ ಅಂತ, ಅದೇ ರೀತಿಯಲ್ಲಿ ಹೋಗೋಬಾರು ಅಂತಾನೆ ಮಾತಾಡಿಸ್ತಾರೆ. ಫ್ಯಾಮಿಲಿಯಲ್ಲೂ ಕೂಡ ಹೋಗೋಬಾರು ಅಂತಾನೆ ಮಾತಾಡಿಸ್ತಾರೆ. ಬಟ್ ಯಾವುದೇ ಶುಭ ಸಮಾರಂಭಗಳಿಗಿರ್ಬೋದು ಇನ್ನೊಂದಕ್ಕಿರ್ಬೋದು ಅದಕ್ಕೆಲ್ಲ ಇನ್ವೈಟ್ ಮಾಡಲ್ಲ. ಸೊ ನನ್ನ ಫ್ಯಾಮಿಲಿ ನನ್ನ ತಾಯಿ ಒಬ್ರು ಎಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ, ಬೇರೆಯವರೆಲ್ಲ ಮಾತಾಡಿಸ್ತಾರೆ. ಬಟ್ ಯಾವ್ದೇ ಇದಕ್ಕೆ ಶುಭ ಸಮಾರಂಭಗಳಿಗೆ ಫಂಕ್ಷನ್ ನಮ್ಮನ್ನ ಹುಡುಗ ಆಗಿದ್ದಾಗ ನಿಮ್ಮ ಹೆಸರು ಚೇತನ್. ಅಕ್ಕ ಇವಾಗ ವ್ಯೂವರ್ಸ್ ಏನ್ ಕ್ವಶನ್ಸ್ ಕೇಳಿದಾರೆ ಆ ಕ್ವಶನ್ಸ್ ನಾನು ಕೇಳ್ತಾ ಇದ್ದೀನಿ. ಇವಾಗ ಫಸ್ಟ್ ಕ್ವಶನ್ ಕೇಳಿರೋರು, ಇವಾಗ ಹುಡುಗ ಆಗಿ ನೆಕ್ಸ್ಟ್ ಹುಡುಗಿಯಾಗಿ ಚೇಂಜ್ ಆಗಿರ್ತಾರಲ್ಲ, ಅವ್ರಿಗೆ ಮಂತ್ಲಿ ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೋ ಅಥವಾ ಓವರ್ ಆಲ್ ಕಂಪ್ಲೀಟ್ ಮೆನ್ ಆಗಿ ಚೇಂಜ್ ಆಗ್ತಾರ ಅಂತ ಕ್ವಶನ್ ಕೇಳಿದ್ದಾರೆ. ಆ ಪ್ರಶ್ನೆಗೆ ಉತ್ತರ ಒಂದೇ, ಆಗಲ್ಲ. ಬಟ್ ಸ್ವಲ್ಪ ನಾನು ತುಂಬಾ ಡೀಪ್ ಆಗಿ ಹೇಳ್ತಾ ಇದ್ರು, ಲೈಟ್ ಆಗಿ ಹೇಳ್ತೀನಿ. ಬೈ ಬರ್ತ್ ಪ್ರತಿಯೊಂದು ಟ್ರಾನ್ಸ್ಜೆಂಡರ್ ಕೂಡ ಮೇಲೆ ಅಂದ್ರೆ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗುವಂತದ್ದು. ಅಂದ್ರೆ ಸೆಕ್ಷುವಲ್ ರಿಅಸೈನ್ಮೆಂಟ್ ಸರ್ಜರಿ ಇರ್ಬೋದು, ಮತ್ತೆ ಬ್ರೆಸ್ಟ್ ಇಂಪ್ಲಾಂಟೇಶನ್ ಇರ್ಬೋದು ಮಾಡಿಸ್ಕೊಳ್ಳುವಂಥದ್ದು. ಬೈ ಬರ್ತ್ 99% ಆಫ್ ಟ್ರಾನ್ಸ್ ಏನಿದ್ದಾರೆ ಪ್ರತಿಯೊಬ್ಬ ಮಂಗಳಮುಖಿನೂ ಕೂಡ ಮೇಲಾಗಿ ಹುಟ್ಟೋದು. ಆಮೇಲೆ SRS ಸೆಕ್ಷುವಲ್ ರಿಅಸೈನ್ಮೆಂಟ್ ಸರ್ಜರಿ ಮಾಡಿ. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಈಗ. ಏನಕ್ಕೆ ಅವರು ಚಪ್ಪಾಳೆ ಹೊಡೆಯೋದು ಹೆಂಗ್ ಸ್ಟಾರ್ಟ್ ಆಯ್ತಿದ್ದು? ಇದು ಅಂದ್ರೆ ಅವರೇ ಸ್ಟಾರ್ಟ್ ಮಾಡ್ಕೊಂಡಿರೋದ ಅದು ಅಥವಾ ಇದಕ್ಕೇನಾದ್ರೂ ರೀಸನ್ ಇದೆಯಾ ಚಪ್ಪಾಳೆ ಹೊಡೆಯೋದಕ್ಕೆ? ನೀವು ಇದು ಒಂದು ನಮ್ಮ ಇಸ್ರಾ ಕಲ್ಚರ್ ಇಂದ ಬಂದಿರುವಂತದ್ದು. ಇಸ್ರಾ ಕಲ್ಚರ್ ಇಂದ ಬಂದಿರೋದ್ರಿಂದ ನಾವು ಅಲ್ಲಿ ಅದನ್ನ ನಾವು ನಮ್ಮ ಭಾಷೆಯಲ್ಲಿ ನಾವು ಇಸ್ರಾ ಕಲ್ಚರ್ ಭಾಷೆಯಲ್ಲಿ ನಮ್ದು ಒಂದು ಕೋಡ್ ಲ್ಯಾಂಗ್ವೇಜಸ್ ಅಲ್ಲಿ ಅದನ್ನ ತಾಲಿ ಅಂತ ಹೇಳ್ತೀವಿ. ಏನು ಪಾರಂಪರಿಕವಾಗಿ ಬಂದಿದೆ ನಮ್ ಇಸ್ರಾ ಕಲ್ಚರ್ ಅಲ್ಲಿ ಅಂತ ಹೇಳ್ಬೋದು ಒಂದು. ಮತ್ತೆ ಸೈಂಟಿಫಿಕ್ ರೀಸನ್ ಕೂಡ ಇದೆ. ಏನು ಅಂತಂದ್ರೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆ ಚಪ್ಪಾಳೆ ಹೊಡೆಯೋದ್ರಿಂದ. ನೀವ್ ಒಂದ್ಸಲಿ ನಂಗೆ ಕ್ಯಾಮ್ರಾದಲ್ಲಿ ಒಂದ್ಸಲಿ ಖಂಡಿತ. ನೆಕ್ಸ್ಟ್ ಕ್ವಶನ್ ಅಕ್ಕ, ಕಾಯಿನ್ ಅವರು ಯಾಕೆ ನಿವಾಳಿಸ್ಕೊಡ್ತಾರೆ? ಕಾಯಿನ್ ಬದಲು ನೋಟ್ ಕೊಡ್ಬೋದಲ್ಲ ಅಂತ ಒಬ್ರು ಕ್ವಶನ್ ಕೇಳಿದ್ರೆ. ಅಂದ್ರೆ ನಾವು ಏನಾದ್ರು ನೀವು ದುಡ್ಡು ಕೊಟ್ಟಾಗ ನೀವು ರಿಟರ್ನ್ ₹1 ಅಥವಾ ₹2 ಕಾಯಿನ್ ಕೊಟ್ಬಿಟ್ಟು ನಿವಾಳಿಸ್ಬಿಟ್ಟು ಕೊಡ್ತೀರಾ?
ಆ ಕಾಯಿನ್ ಜಾಗದಲ್ಲಿ ನೋಟ್ ಕೊಡ್ಬೋದಲ್ಲ, ಕಾಯಿನ್ ಯಾಕೆ ಕೊಡ್ತಾರೆ ಅಂತ ಕೇಳಿದಾರೆ. ಇಲ್ಲ, ಸಾಮಾನ್ಯವಾಗಿ ನೋಟ್ ಕೊಡೋದಕ್ಕೆ ಅವ್ರು ಕೊಡೋದೇ 10 ರೂಪಾಯಿ ಕೊಟ್ಟಾಗ ನಾವು 1 ರೂಪಾಯಿನೇ ಕೊಡ್ಬೇಕಲ್ವಾ, 1 ರೂಪಾಯಿ 2 ರೂಪಾಯಿ. ಅದು ಏನಕ್ಕೆ ಅಂತ ಅಂದ್ರೆ ಆ ಒಂದು ಗಿವ್ ಅಂಡ್ ಟೇಕ್ ಪಾಲಿಸಿ ಅನ್ನೋದಿರ್ಲಿ, ಮತ್ತೆ ಅವ್ರಿಗೂ ಕೂಡ ಕೊಟ್ಟು ಬರೀ ಕೈಲಿ ಹೋಗ್ತಾ ಇದೀನಿ ಅನ್ನೋದಕ್ಕಿಂತ ಏನ್ ಈ ಮಂಗಳಮುಖಿಯರು ಅಂತಾರೆ, ಇವ್ರ ಕೈಲಿ ತಗೊಂಡ್ರೆ ಒಂದು ಒಳ್ಳೇದಾಗತ್ತೆ, ಒಂದು ಬ್ಲೆಸ್ಸಿಂಗ್ಸ್ ಇರುತ್ತೆ, ಇವರಲ್ಲಿ ದೇವರ ಆಶೀರ್ವಾದ ಇದೆ ಅಂತ ಹೇಳಿ ಅದು ಬ್ಲೆಸ್ಸಿಂಗ್ ಮಾಡಿ ಕೊಡುವಂತದ್ದು ಕಾಯಿನ್. ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ 1 ರೂಪಾಯಿಲೇ 1,00,000 ಕೋಟಿ ಆಗ್ಲಿ ಅಂತ ಆಶೀರ್ವಾದ ಮಾಡಿ ಕಾಯಿನ್ ನ ಮುಟ್ಟಿ ಕೊಡೋದು. ನಾವೇನಾದ್ರೂ ಅಚೀವ್ ಮಾಡ್ಬೇಕು ಅಂತ ಯಾಕೆ ಮುಂದೆ ಬರಲ್ಲ, ಇಷ್ಟೇ ಅನ್ಕೊಂಡು ಯಾಕೆ ಸಿಗ್ನಲ್ಸ್ ಎಲ್ಲಾದ್ರಲ್ಲೂ ನಿಂತಿರ್ತಾರೆ. ಪ್ರತಿಯೊಂದು ಸಮುದಾಯದವರು ಕೂಡ ಇವತ್ತು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಬಂದಿದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್, ಒಂದು ಒಳ್ಳೆ ವಾತಾವರಣ ಸಿಕ್ಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಕಳೆದ 25 ವರ್ಷಗಳಿಗೂ ಹೋಲಿಸ್ಕೊಂಡಾಗ ನಾವು ತುಂಬಾ ಸಮಾಜಮುಖಿಯ ಕೆಲಸಗಳನ್ನ ಮಾಡಿರೋದು, ಸಮಾಜದಲ್ಲಿ ಒಳ್ಳೊಳ್ಳೆ ಉನ್ನತ ಸ್ಥಾನಗಳಲ್ಲಿ ಕೂಡ ನಮ್ಮ ಸಮುದಾಯದವರು ಈಗಾಗ್ಲೇ ಬಂದಿದ್ದಾರೆ. ಮತ್ತೆ ಪ್ರತಿಯೊಬ್ರು ಯಾಕೆ ಬರ್ತಾ ಇಲ್ಲ, ಅದೇ ಒಂದು ಭಿಕ್ಷಾಟನೆ, ಅದೇ ಒಂದು ಸೆಕ್ಸ್ ವರ್ಕ್ ಯಾಕೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಕೆಲವೊಬ್ರು ಎಲ್ಲೋ ಒಂದ್ ಕಡೆ ನಾವು ಕೆಲ್ಸಕ್ಕೆ ಸೇರಿದಾಗ ಮ್ಯಾನೇಜರ್ ಒಪ್ಕೊಂಡಿರ್ಬೋದು, ಸ್ಟಾಫ್ ಗಳಿಂದ ಡಿಸ್ಕ್ರಿಮಿನೇಷನ್, ಸ್ಟಿಗ್ಮಾ, ವೈಲೆನ್ಸ್ ಆಗುವಂತದ್ದು, ಮತ್ತೆ ಸಮಾಜದಿಂದ ಆಗುವಂತದ್ದು, ಇದ್ರಲ್ಲೆಲ್ಲ ನೋಡಿದಾಗ ಸ್ವಲ್ಪ ಕುಗ್ಗೋಗಿರ್ತಾರೆ. ಯಾಕೆ ಅಂತ ಅಂದ್ರೆ ಟ್ರಾನ್ಸ್ ಗಳು ಬಂದು ಫ್ಯಾಮಿಲಿ ಎಕ್ಸೆಪ್ಟ್ನೆಸ್ ಇರಲ್ಲ, ಸೊಸೈಟಿ ಎಕ್ಸೆಪ್ಟ್ನೆಸ್ ಇರಲ್ಲ, ಮತ್ತೆ ನಾರ್ಮಲ್ ಆಗಿ ಅವ್ರಗಳಿಗೆ ಅವ್ರ ಬಗ್ಗೆನೆ ಅರಿವಿರಲ್ಲ, ಕೌನ್ಸಿಲಿಂಗ್ ಇರಲ್ಲ. ಯಾಕೆ ಅಂತ ಅಂದ್ರೆ ನಾನು ಯಾಕೆ ಈಗ ಆಡ್ತಾ ಇದ್ದೀನಿ ಅನ್ನೋಂಥದ್ದು ಇರುತ್ತೆ. ಈ ತರ ಎಲ್ಲ ಅವರೇ ಡಿಪ್ರೆಸ್ಡ್ ಆದಾಗ ಕೆಲವೊಂದು ಏನನ್ನ ಯಾವ ತರ ತಗೊಂಡ್ರೆ ಇದಾಗುತ್ತೆ, ಯಾವ ತರ ಆದ್ರೆ ಜೀವನ ನಡೆಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಅವರ ಹೊಟ್ಟೆಪಾಡಿಗೆ, ದೈನಂದಿನ ಹೊಟ್ಟೆಪಾಡಿಗೆ ಮತ್ತೆ ಅವರ ಖರ್ಚು ವೆಚ್ಚಗಳಿಗೆ ವಿಧಿ ಇಲ್ಲದೆ ಇರೋದ್ರಿಂದ ಭಿಕ್ಷಾಟನೆ ಮತ್ತೆ ಸೆಕ್ಸ್ ವರ್ಕ್ ನ ಮಾಡ್ಬೋದು. ಅವ್ರಿಗೆ ಎಷ್ಟು ದುಡ್ಡು ಮಾಡ್ಬೋದು ಒಂದ್ ದಿವಸದಲ್ಲಿ? ಒಂದು ದಿನದಲ್ಲಿ ಇವಾಗ ಏನ್ ಎಲ್ಲರೂ ಮೊದ್ಲೆಲ್ಲ ನಮ್ಮ ಸಮುದಾಯ ಎಲ್ಲೋ ಬೆರಳೆಣಿಕೆ ಅಷ್ಟಿತ್ತು, ಇವತ್ತು ಸಮುದಾಯಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಏನು 5 ರೂಪಾಯಿ 2 ರೂಪಾಯಿ 1 ರೂಪಾಯಿ ಅಂತ ಎಲ್ಲ ಅಂಗಡಿ ಕಲೆಕ್ಷನ್, ಇನ್ನೊಂದು ಕಲೆಕ್ಷನ್ ಮಾಡಿದ್ರೆ 700 800 1,000 ರೂಪಾಯಿವರೆಗೂ ಕೇಳುದು. ಅದು ಮಾಡಿದ್ರು ಅವ್ರಿಗೂ ಅಷ್ಟೇ ಆದಂತ ಖರ್ಚು ಇರುತ್ತೆ. ಮತ್ತೆ ನಮ್ಗಳಿಗೆ ಮನೆ ಬಾಡಿಗೆ ಕೊಡೋದಿಲ್ಲ, ಮತ್ತೆ ನಾವು ಇದು ಬಾಡಿಗೆ ಕೊಟ್ರು ಕೂಡ ಯಾವ್ದೋ ಒಂದು ಸ್ಲಮ್ ಏರಿಯಾಗಳಲ್ಲಿ ಅಲ್ಲಿ ಇಲ್ಲಿ ಕೊಡ್ತಾರೆ, ಅದು ಕೂಡ ಡಬಲ್ ರೆಂಟ್ಗೆ 3,000 ಇದ್ರೆ 6,000 ಕಟ್ಟಿಸ್ಕೊಳ್ಳುವಂತದ್ದು. ಮತ್ತೆ ನಮ್ಗೆ ಆಶ್ರಯ ಕೊಟ್ಟಂತವ್ರಿಗೆ ನಾವು ಅವ್ರಿಗೆ ಏನಾದ್ರು ಕೊಡ್ಬೇಕಾಗಿರುತ್ತೆ. ಮತ್ತೆ ನಾನು ಹೆಣ್ಣಾಗಿ ಬದಲಾಗಿ ಗಂಡಾಗಿ ಹುಟ್ಟಿ ಹೆಣ್ಣಾಗಿರೋದ್ರಿಂದ ಒಂದಷ್ಟು ಏನು ಹೆಣ್ಣಿಗಿನ್ನ ಹೆಚ್ಚಾಗಿ ಕಾಣಿಸ್ಬೇಕು ಅಂತ ಹೇಳಿ ಕೆಲವೊಂದು ಸರ್ಜರಿಗಳಿಗಿರ್ಬೋದು, ಅಥವಾ ಡ್ರೆಸ್, ಕಾಸ್ಮೆಟಿಕ್ಸ್, ಅದಕ್ಕೆ ಇದಕ್ಕೆ ಸೇವ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ ಆ ಒಂದು ಅಮೌಂಟ್ ಅಲ್ಲಿ ಅಂತ ಹೇಳ್ಬೋದು. ಬಟ್ ಬರೋ ದುಡ್ಡೆಲ್ಲ ಅರ್ಧಕ್ಕರ್ಧ ಅಲ್ಲೇ ಖರ್ಚಾಗಿರುತ್ತೆ. ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ? ಅಕಸ್ಮಾತ್ ಕ್ರಿಶ್ಚಿಯನ್ ಅಥವಾ ಮುಸ್ಲಿಮ್ಸ್ ಅವರು ಟ್ರಾನ್ಸ್ಜೆಂಡರ್ ಆದ್ರೆ ಅವ್ರು ಯಾವ ದೇವ್ರನ್ನ ಪೂಜೆ ಮಾಡ್ತಾರೆ? ಈ ಒಂದು ಮಂಗಳಮುಖಿಯರ ಸಮುದಾಯ ಅಥವಾ ನಮ್ಮ ಏನು ಟ್ರಾನ್ಸ್ಜೆಂಡರ್ ಸಮುದಾಯ ಏನಿದೆ, ಇವರು ಬಂದು ಇದ್ರಲ್ಲಿ ನಾವು ಅಪ್ರಿಶಿಯೇಟ್ ಮಾಡುವಂತದ್ದು ಏನು ಅಂತಂದ್ರೆ, ಮತ್ತೆ ನಾನು ಖುಷಿಯಿಂದ ಹೆಮ್ಮೆ ಪಡುವಂತ ವಿಚಾರ ಏನು ಅಂದ್ರೆ, ನಮ್ಮಲ್ಲಿ ಜಾತಿ ಭೇದ ಭಾವ, ಧರ್ಮದ ಭೇದ ಭಾವ ಇಲ್ಲ. ನಾವೆಲ್ಲರನ್ನೂ ಕೂಡ ಇಜ್ರಾಸ್ ಅಂತ ಹೇಳಿ ಪರಿಗಣಿಸ್ಕೊಂಡು ನಮ್ಮ ಒಂದು ಕಲ್ಚರ್ಗೆ ಅವ್ರನ್ನ ತಗೊಳ್ತೀವಿ. ನಾವ್ ಇಂಥದ್ದೇ ದೇವ್ರು ಅಂತ ಅಲ್ಲ, ಅವ್ರವ್ರ ಧರ್ಮದ ಆಚರಣೆ ಎಲ್ಲ ಅವ್ರು ಮಾಡ್ತಾರೆ. ಆದ್ರೆ ಟ್ರಾನ್ಸ್ ಸಮುದಾಯ ಅಂತ ಹೇಳಿ ಪೂಜೆ ಮಾಡಿದ್ರೆ ನಾವು ಮುರ್ಗಿ ಮಾತಾ ಅಂತ ಹೇಳಿ ಪೂಜೆ ಮಾಡ್ತೀವಿ. ಮತ್ತೆ ಇಜ್ರಾ ಕಲ್ಚರ್ ಅನ್ನೋದು ಇಸ್ಲಾಂ ಇಂದ ಬಂದಿರೋದ್ರಿಂದ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ಸ್ ನೆಲ್ಲ ಕೂಡ ನಾವು ಇಸ್ಲಾಮಿಕ್ ಧರ್ಮದಲ್ಲಿ ಮಾಡ್ತೀವಿ. ಆದ್ರೆ ಮತ್ತೆ ನಮ್ಮ ಇದು ಚಾಮುಂಡೇಶ್ವರಿ ದೇವಿನೇ ಹುಂಜದ ಮೇಲೆ ಕೂತಿರುವಂತ ಮುರ್ಗಿ ಮಾತಾ, ಸಂತೋಷಿ ಮಾತಾ ಪೂಜೆ ಹೇಳಿ, ಅದರಲ್ಲಿ ಯಾವುದೇ ರೀತಿಯಾದಂತ ಧರ್ಮ ಜಾತಿ ಭೇದ ಭಾವ ಇತ್ತು. ಖುಷಿಯಾದ ವಿಷಯ ಅದು. ಈಗ ನಾರ್ಮಲ್ ಮನುಷ್ಯರಲ್ಲೇ ಈಗ ಗಂಡು ಹೆಣ್ಣಲ್ಲೇ ಈ ಜಾತಿ ಭೇದ ಧರ್ಮ ಅನ್ನೋದು ಸುಮಾರಿದೆ. ಎಷ್ಟೋ ಗಲಾಟೆಗಳಾಗ್ಲಿ, ಕೊಲೆಗಳಾಗ್ಲಿ ಸುಮಾರು. ನಮ್ಮ ಸಮುದಾಯದಲ್ಲಿ ಒಂದು ಏನಿಗ ಅಥವಾ ಒಂದು ಟ್ರಾನ್ಸ್ಜೆಂಡರ್ ಅಥವಾ ಒಂದು ಇಜ್ರಾ ಅಂತ ಏನ್ ಹೇಳ್ತೀವಿ, ಅವರು ಏನೇ ಆಗಿದ್ರು ಕೂಡ ಅವ್ರು ನಮ್ಮ ಸಮುದಾಯದವರು. ನಮ್ಗೆ ಯಾವ್ದೇ ರೀತಿಯಾದಂತ ಜಾತಿ ಮತ್ತೆ ಧರ್ಮದ ನಿಂದನೆ ನಾವು ಮಾಡೋದು. ಆಲ್ಮೋಸ್ಟ್ ಎಲ್ಲಾರು ಹುಡುಗಿ ನೇಮ್ನೇ ಇಟ್ಕೋತಾರಲ್ಲ, ಯಾಕೆ? ಬಿಕಾಸ್ ಟ್ರಾನ್ಸ್ಜೆಂಡರ್ ಮತ್ತೆ ಹುಡುಗಿಗೆ ಡಿಫ್ರೆನ್ಸ್ ಇದೆ ಅಲ್ವಾ? ಹುಡುಗಿ ಹೆಸರನ್ನ ಯಾಕೆ ಇಟ್ಕೋತಾರೆ? ಡಿಫ್ರೆನ್ಸ್ ಇದೆ ಅಲ್ವಾ ಟ್ರಾನ್ಸ್ಜೆಂಡರ್ಗೂ ಮತ್ತೆ ಹುಡುಗಿಗೂ ಅಂತ ಕೇಳ್ತಾರೆ. ಡಿಫ್ರೆನ್ಸ್ ಅಂತ ಅಂದ್ರೆ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾಗ್ತಾ ಇರೋದು. ಆದ್ರೆ ನನ್ನ ಭಾವನೆಗಳು ಏನಿದೆ ಅಂತಂದ್ರೆ ಎಲ್ಲ ಹೆಣ್ಣಿನ ರೀತಿಯಲ್ಲಿದೆ. ಸೊ ಹೆಣ್ಣಿನ ರೀತಿಯಲ್ಲಿದ್ದಾಗ ನಾನು ನನ್ನ ದೇಹವನ್ನು ಕೂಡ ಒಂದಷ್ಟು ಸರ್ಜರಿಗೆ ಒಳಪಡಿಸ್ಕೊಂಡು ಹೆಣ್ಣಿನಂತೆನೆ ಮಾಡ್ಕೊಂಡಾಗ ಹೆಸರು ಕೂಡ ಹೆಣ್ಣಿನಂತೆನೆ ಇರಬೇಕು ಅನ್ನೋದು ನಮ್ಮ ಸಮುದಾಯದವರ ಭಾವನೆಗೆ ತಕ್ಕಂಥದ್ದು. ಅಂದ್ರೆ ಇಷ್ಟಪಟ್ಟಿನೇ ಇಟ್ಕೊಳ್ಳೋದು. ಬಟ್ ನಿಮ್ದು ಫಸ್ಟ್ ಚೇತನ್ ಅಂತ ಇತ್ತು, ನಾನು ವರ್ಷ ಹಾಸನ. ನಿಮ್ದು ಇಷ್ಟದಂಗೆ ನಮ್ಮ ಇಷ್ಟದಂಗೆ ಇಟ್ಟು ಕೆಲವೊಂದು ಸರಿ ನಮ್ಮ ಕಲ್ಚರ್ ಅಲ್ಲೂ ಕೂಡ
ಆ ಇವಾಗ ಯಾರೋ ಒಬ್ರು ಓದಿದ್ದಾರೆ, ಅವ್ರು ಚೆನ್ನಾಗಿ ಓದ್ಕೊಂಡ್ ಬರ್ತಿದ್ದಾರೆ ವಿದ್ಯಾ ಅಂತ. ಈಗ ನೀವು ನಾನು ಅವನಲ್ಲ ಅವಳು ಮೂವಿಲು ನೋಡಿರ್ಬೋದು. ಹೌದು. ಈ ತರಕ್ಕೂ ಕೆಲವೊಂದ್ಸರಿ ಆಗುತ್ತೆ. ಇನ್ನೊಂದು ಸರಿ ನನ್ನ ಭಾವನೆಗಳಿಗೆ ತಕ್ಕಂತೆ ನನಗೆ ಇಷ್ಟವಾದ ಒಂದು ಹೆಣ್ಣಿನ ಹೆಸರನ್ನ ನಾನು ಇಟ್ಕೊಳ್ಳುವಂತಹ ಅಧಿಕಾರ ಕೂಡ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತ ಯಾರಿಂದನೂ ಕೂಡ ಬ್ಲೇಮ್ ಏನಿಲ್ಲ. ಹಾರ್ಮೋನಲ್ ಚೇಂಜಸ್ ಆಗ್ಬೇಕಾದ್ರೆ ಅವರ ಇನ್ನರ್ ಫೀಲಿಂಗ್ ಹೇಗಿರುತ್ತೆ? ಐ ಮೀನ್ ಆಂಗ್ಸೈಟಿ ಆರ್ ಫಿಯರ್ ಏನಾದ್ರೂ ಇರುತ್ತಾ, ಭಯ ಇರುತ್ತಾ? ಆ ರೀತಿ ಏನ್ ಕ್ವಶನ್ ಕೇಳಿದ್ದಾರೆ. ಹಾರ್ಮೋನಲ್ ಚೇಂಜಸ್ ಆಗ್ಬೇಕಾದ್ರೆ ಹಾರ್ಮೋನಲ್ ಚೇಂಜಸ್ ಆಗ್ಬೇಕಾದ್ರೆ ಅಂತ ಅಂದ್ರೆ ಒಂದು 14, 15, 16 ಈ ವಯಸ್ಸಿನಲ್ಲಿ ನನ್ನ ದೇಹ ಗಂಡಿಂದಾಗಿದ್ರು ನನ್ನ ನಡವಳಿಕೆ, ನನ್ನ ಹಾವ ಭಾವ ಪ್ರತಿಯೊಂದು ಕೂಡ ನನ್ನ ಇನ್ನೂ ಫೀಲಿಂಗ್ಸ್ ಏನಿದೆ ಒಂದು ಹೆಣ್ಣಿನ ರೀತಿಗೆ ಬದಲಾಗ್ತಾ ಇರುತ್ತೆ. ಸೊ ಆ ಹೆಣ್ಣಿನ ರೀತಿಗೆ ಬದಲಾಗ್ತಾ ಇದ್ದಾಗ ಸ್ನೇಹಿತರು ಇರ್ಬೋದು, ಕುಟುಂಬದವ್ರು ಇರ್ಬೋದು, ಅಕ್ಕಪಕ್ಕದ ನೆರೆಹೊರೆಯವ್ರು ಇರ್ಬೋದು, ಇವ್ರನ್ನ ನೋಡಿ ನನಗ್ ಭಯ ಆಗ್ತಾ ಇರುತ್ತೆ. ಯಾಕೆ ಅಂತ ಅಂದ್ರೆ ಅವ್ರುಗಳು ಹೇಳ್ತಾ ಇರ್ತಾರೆ, ಬಟ್ ನನ್ನ ಮನ್ಸಲ್ಲೂ ಭಯ ಆಗ್ತಾ ಇದೆ. ನಾನು ಒಂದು ನನ್ನ ಆರ್ಗನ್ಸ್ ಎಲ್ಲ ಮೇಲಾಗಿದೆ, ಬಟ್ ನನ್ನ ಫೀಲಿಂಗ್ಸ್ ಯಾಕೆ ಹುಡುಗಿರ್ ತರ ಇದೇನು ಅಂತ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆದಾಗ ಆ ಒಂದು ಫಿಯರ್ ಇದ್ದೇ ಇರುತ್ತೆ. ಅಂಡ್ ಇನ್ನೊಂದು ಕ್ವಶನ್ ಏನು ಅಂದ್ರೆ ಅದು ಯಾವ ಏಜ್ ಅಲ್ಲಿ ಆಗುತ್ತೆ ಮ್ಯಾಕ್ಸಿಮಮ್? ಅದೇ ಒಂದು 13, 14, 15 ಆ ಏಜ್ ಅಲ್ಲಿ hormonal changes? ಒಂದು ಹೆಣ್ಣು ಮಗು ಋತುಮತಿ ಆಗುವಂತ ಸಂದರ್ಭ, ಮತ್ತೆ ಒಂದು ಗಂಡು ಮಗು ಯಾವಾಗ ಗಂಡ್ಸಾದಾಗ ಗಡ್ಡ ಮೀಸೆ ಬರುವಂತದ್ದು, ಆ ಟೈಮ್ ಅಲ್ಲಿ ನಮಗೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಹೆಣ್ಣು ಮಕ್ಕಳಿನ ಫೀಲಿಂಗ್ಸ್ ಅಂತಂದ್ರೆ ಹೆಣ್ಣಿನ ಹಾವಭಾವಗಳು ನಮ್ಮಲ್ಲಿ ಬಂದಾಗ ಆ ತರ ಚೇಂಜ್ ಆಗುತ್ತೆ. ಸೊ ಆವಾಗ ನಮ್ಮ ಫೀಲಿಂಗ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಪ್ಯಾಂಟ್ ಶರ್ಟ್ ಕಳ್ಸಾಕ್ಬೇಕು, ಸೀರೆ ಲಂಗ ಹಾಕೊಳ್ಬೇಕು, ಕೈಗೆ ಬಳೆ ತೊಟ್ಕೊಳ್ಬೇಕು, ಹೂ ಮುಡ್ಕೊಳ್ಬೇಕು, ಒಂದು ಹೆಣ್ಮಕ್ಳು ಮಾಡುವಂತ ಪ್ರತಿಯೊಂದು ಕೆಲ್ಸನೂ ಮಾಡ್ಬೇಕು, ಆ ರೀತಿಯಲ್ಲಿ ಇರುತ್ತೆ. ಈ ತರ ಎಲ್ಲ ಮಾಡಿದಾಗ ಆಡ್ಕೊಂಡಿರುವಂತದ್ದು ಉಂಟು. ಈ ತರ ಎಲ್ಲ ನಡೆದಿದೆ ಕೇವಲ ನನ್ನ ಜೀವನದಲ್ಲಿ ಅಂತ ಅಲ್ಲ, ಆಲ್ಮೋಸ್ಟ್ ಆಲ್ 90% ಆಫ್ ಫ್ರಾನ್ಸ್ ಗಳ ಜೀವನದಲ್ಲಿ ಆಡ್ಕೊಳ್ಳೋದು ಈ ಬದಲಾವಣೆಗೆ ಆದ ತಕ್ಷಣನೇ ಅವರ ಇದನ್ನ ನೋಡಿ, ನಡವಳಿಕೆ, ಅವರ ಹಾವಭಾವವನ್ನ ನೋಡಿ ಪ್ರತಿಯೊಬ್ರು ಆಡ್ಕೊಂಡಿರೋರು, ಅದು ಇದು ಒಂದಷ್ಟು ಹೆಸರುಗಳು ಇದಾವೆ. ಆದ್ರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಏನು ಅಂತಂದ್ರೆ ಮಂಗಳಮುಖಿಯರು ಅನ್ನೋ ಒಂದು ಇದನ್ನ ಕೊಟ್ಟಿದ್ದಾರೆ. ಬಟ್ ಇನ್ನಷ್ಟು ಪೋಲಿ ಹುಡುಗರಿಂದ ಹಿಡಿದು ಅದಕ್ಕೆ ಆದಂತ ಕೆಟ್ಟ ಈ ಚಕ್ಕ, 9, ಗೋಜ, ಅದೇನೋ ಸೈಕಲ್, ಅದು ಏನೇನೋ ಇನ್ನೊಂದಷ್ಟು ಅವರ ಭಾಷೆಗಳಲ್ಲಿ ಕರೆಯುವಂತದ್ದು, ಅವಾಗೆಲ್ಲ ತುಂಬಾ ಹರ್ಟ್ ಆಗಿರುವಂತದ್ದು ಉಂಟು. ಸ್ಟ್ರೇಂಜರ್ಸ್ ಜೊತೆ ಒಂದು ಗುಡ್ ಮತ್ತೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿ. ಸ್ಟ್ರೇಂಜರ್ ಜೊತೆ ಅಂತ ಅಂದ್ರೆ ಅದನ್ನ ಆ ಸ್ಟ್ರೇಂಜರ್ ಬಂದು ಫಸ್ಟ್ ಒಳ್ಳೆದ್ ಹೇಳ್ತೀರಾ ಕೆಟ್ಟದ್ ಹೇಳ್ತೀರಾ? ಕೆಟ್ಟದೇ ಕೈನೇ ಫಸ್ಟ್ ತಗೊಳ್ಳೋಣ. ನಾನು ಏನು ಒಂದು ನನ್ನ ಭಾವನೆಗಳೆಲ್ಲ ಹೆಣ್ಣಿಂದಂಗಿತ್ತು, ಬಟ್ ನಾನು ಹೊರಗಿನ ಪ್ರಪಂಚಕ್ಕೆ ಪ್ಯಾಂಟು ಶರ್ಟ್ ಅಲ್ಲೇ ಇದ್ದೆ. ಆಗ ಸೇಮ್ ಇದೆ ಲವ್ ಅನ್ನುವಂತಹ ದೃಷ್ಟಿಯಲ್ಲಿ ಒಬ್ಬನ ಜೊತೆ ಲವ್ ಇದ್ದು ಮತ್ತೆ ಸೆಕ್ಷುವಲ್ ಅಫೇರ್ ಎಲ್ಲ ಇತ್ತು. ಜಸ್ಟ್ ನಾನು 2013 ಅಲ್ಲಿ ಒಂದು ಬೈಕ್ ನ ಪರ್ಚೇಸ್ ಮಾಡ್ತೀನಿ. ಆ ಬೈಕ್ ನ ಕೇಳ್ತಾರೆ, ಆವಾಗ ನಾನು ಅದು ಅವ್ರಿಗೆ ಕೊಡೋದಿಲ್ಲ. ಏನಾದ್ರು ಬೀಳಿಸ್ತಾರೆ, ಹೊಸ ಗಾಡಿ ಅಂದ್ರೆ ಎಲ್ಲರಿಗೂ ಒಂದು ಕ್ರೇಜ್ ಇರುತ್ತಲ್ವಾ, ಹಾಗಾಗಿ ಸೊ ಅದನ್ನ ಕೊಟ್ಟಿಲ್ಲ. ಆ ಒಂದು ಇದಕ್ಕೆ ಇಲ್ಲೇ ಎಲ್ಲೋ ಹೋಗ್ಬೇಕು ಅಂತ ಕರ್ಕೊಂಡು ಹೋಗಿ ನಮ್ಮ ಇದೇ ಹಾಸನದ ಸೀಗೆ ಗುಡ್ಡದ ಮೇಲೆ ಕರ್ಕೊಂಡು ಹೋಗಿ ನನ್ನನ್ನ ಚೆನ್ನಾಗಿ ಕೊಟ್ಟು ಅಲ್ಲೂ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಮಾಡಿ ಮತ್ತೆ ಗಾಡಿ ಕಟ್ಟಿ ತಳ್ತೀನಿ ಅಂತ ಹೇಳಿ ಇದ್ ಮಾಡಿ, ಮತ್ತೆ ಅಲ್ಲಿಂದಾನು ನಮ್ಮ ಅಂಗಡಿ ಹತ್ರಕ್ಕೆ ನಮ್ದು ಫುಡ್ ಶಾಪ್ ಇತ್ತು, ಅಲ್ಲಿಗೆ ಕರ್ಕೊಂಡ್ಬಂದು ತಿರ್ಗಿ ಅಲ್ಲೂ ಜಗಳ ಮಾಡಿ ಮತ್ ನಾವಿಬ್ರು ತುಂಬಾ ಕ್ಲೋಸ್ ಆಗಿದ್ವಲ್ಲ, ಅದನ್ನ ಎಲ್ಲ ಸೊಸೈಟಿ ಮಾರ್ಕೆಟ್ ಅಲ್ಲೆಲ್ಲ ನೋಡಿದ್ರಲ್ಲ, ಇವ್ರು ನನಗ್ ದುಡ್ಡು ಕೊಡ್ಬೇಕು, ನಾನ್ ಕೇಳಕ್ ಮುಂಚೆ, ನಾನು ಹೇಳ್ಕೊಳ್ಳೋದಕ್ ಮುಂಚೆನೇನೆ ಇವ್ರು ನನ್ಗೆ ದುಡ್ಡು ಕೊಡ್ಬೇಕು 20,000 ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾರು ಸೇರ್ಬಿಟ್ಟು ನ್ಯಾಯ ಮಾಡಿ ಸುಮ್ ನನ್ನ ಹೊಡೆದು ನನ್ನ ಸೆಕ್ಸುವಲ್ ಯೂಸ್ ಮಾಡ್ಕೊಂಡು ನನ್ನ ಹತ್ರನೇ 20,000 ರೂಪಾಯಿ ದುಡ್ಡು ಇಸ್ಕೊಂಡ್ರು. ಅದು ಒನ್ ಟೈಮ್. ಮತ್ತೆ ಅದೇ ಪರ್ಸನ್ ಅಂದ್ರೆ ಆವಾಗ ನನಗೆ ಇಷ್ಟ ಅವೇರ್ ಇರ್ಲಿಲ್ಲ, ಈ ಸಮುದಾಯದ ಬಗ್ಗೆ ಇಷ್ಟ ಅವೇರ್ ಇರ್ಲಿಲ್ಲ, ಮತ್ತೆ ನನ್ಗೆ ಇಷ್ಟು ಹೇಳ್ಕೊಳಕ್ ಧೈರ್ಯ, ಯಾಕೆಂದ್ರೆ ನನ್ನ ಮನೆಯವ್ರಿಗೆ ಗೊತ್ತಿಲ್ಲ ನನಗೆ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿದೆ, ಒಂದು ಹುಡುಗನ ಜೊತೆ ಹೇಗೆ ಹೋಗಿ ಸೆಕ್ಸ್ ಮಾಡಿದೆ ಅಂತ ಬರುತ್ತೆ. ಆತರ ನನ್ಗೆ ಇದು ಯಾವ ವಯಸ್ಸಲ್ಲಿ ಆಗಿರ್ಬೋದು? ಇದು ನಾನು ಫಸ್ಟ್ PU ಜಾಯ್ನ್ ಆಗಿ 6 ಮಂತ್ಸ್ ಆದ್ಮೇಲೆ ಡಿಸ್ಕಂಟಿನ್ಯೂ ಮಾಡಿದೆ. ಏನ್ ಮೇ ಬಿ ಅವಾಗ ನನಗೆ 16, 17 ಇರ್ಬೋದು, 2013 ಅಲ್ಲಿ. ಅದು ತುಂಬಾ ಪೇನು, ಯಾರಿಗೂ ಹೇಳ್ಕೊಳಕ್ ಆಗ್ದಿರ ನನ್ನ ಸ್ನೇಹಿತರಿಗೆ ಮಾತ್ರ ಗೊತ್ತಿರೋರ್ಗೆ ಒಬ್ಬರಿಗೆ ಹೇಳ್ಕೊಂಡು ಆಮೇಲೆ 20,000 ಇದಾಗ ಮತ್ತೂನು 1-1.5 ವರ್ಷಕ್ಕೆ ಮತ್ತೆ ಅದೇ ವ್ಯಕ್ತಿ ಸಿಕ್ಕೊಂಡು ಅಷ್ಟೊತ್ತಿಗೆ ನಾನು ಡ್ರೆಸ್ ಎಲ್ಲ ವೇರ್ ಮಾಡಿದ್ದೆ, ಬಟ್ ಸರ್ಜರಿ ಆಗಿರ್ಲಿಲ್ಲ. ಸರ್ಜರಿ ಆಗಿಲ್ಲ ಅಂತ ಹೇಳಿ ಅದು ಅವನಿಗೆ ಗೊತ್ತಿದ್ಕೊಂಡು ಅವನ್ ಮನೆಗೆ ಕರ್ಕೊಂಡೋಗಿ ಫುಲ್ ನನ್ನ ನೇಕೆಡ್ ಮಾಡಿ ನನ್ನ ಮೊಬೈಲ್ ನ ಕಿತ್ಕೊಂಡು ನೀವೆಲ್ಲ ಫೇಕು ಹಾಗೆ ಹೀಗೆ ಅಂತ. ಬಟ್ ನನ್ನ ಭಾವನೆ, ನನ್ನ ದೇಹನ್ ಮಾತ್ರ ನೋಡಿದ್ದಾರೆ, ಬಟ್ ನನ್ನ ಭಾವನೆಗೆ ಬಟ್ ಆತರ ದೇಹ ಇದ್ದಾಗ್ಲೂ ಕೂಡ ಸೆಕ್ಸುವಲ್ ಯೂಸ್ ಮಾಡ್ಕೊಂಡಿದ್ದಾರೆ. ಆತರ ಎಲ್ಲ ಮಾಡಿ ಮತ್ತು 10,000 ರೂಪಾಯಿ ಕಿತ್ತ. ಬಟ್ ಆವಾಗ ನನಗೆ ಇಷ್ಟು ಅಂದ್ರೆ ಇವತ್ತಿನ ದಿನದಷ್ಟು ಧೈರ್ಯ ಮತ್ತೆ ಒಂದು ಬೇರೆ ಬೇರೆ ಇದು ಮತ್ತೆ ನಮ್ಮ ಫ್ಯಾಮಿಲಿಗೆ ಇದನ್ನೆಲ್ಲ ಹೇಗೆ ಹೇಳ್ಕೊಳ್ಳೋದು ಅನ್ನೋ ಇದಕ್ಕೆ ಅದನ್ನ ಹೈಡ್ ಮಾಡ್ಕೊಂಡು ಮುಚ್ಕೊಳ್ಬೇಕಾಗಿತ್ತು. ಅದೊಂದು ನನ್ನ ಲೈಫ್ ಅಲ್ಲಿ ತುಂಬಾ ನಾನು ಪಟ್ಟಂತ ಒಂದು ಸ್ಟ್ರೇಂಜರ್ ದೊಚ್ಚೇನ್ ಕಷ್ಟ. ಅದೇ ರೀತಿಯಲ್ಲಿ ನಾನು ಚಿಕ್ಕಮಂಗ್ಳೂರ್ ಸೆಟ್ ಆದಾಗ
ಒಂದು ಒಳ್ಳೆ ವ್ಯಕ್ತಿನ ನಾನು ಪ್ರೀತಿಸ್ತೀನಿ. ತುಂಬಾ ಚೆನ್ನಾಗಿ ನಾನು ನಿನ್ನನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಏನ್ ಹೇಳಿಲ್ಲ. ಬಟ್ ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಜೊತೆಲೆ ಮಲಗೋದು. ನಮಗೂ ಕೂಡ ಆ ಇಂಟರ್ನಲ್ ಸೆಕ್ಸ್ ಗಿನ್ನ ಅವ್ರ ತೋಳ ಮೇಲೆ ಒಂದು ಹೆಣ್ಣು ಯಾವ ರೀತಿ ಇಷ್ಟಪಡ್ತಾರ ಅವ್ರ ತೋಳ ಮೇಲೆ ಮಲ್ಕೊಬೇಕು. ಮತ್ತೆ ನಮ್ಗಾಗಿ ಯಾರೋ ಒಬ್ರು ಒಂದು ಹುಡುಗ ಕಾಯ್ತಾ ಇದ್ದಾನೆ ಅನ್ನೋ ರೀತಿ ಇರ್ಬೇಕು. ಅದೇ ರೀತಿ ನಾವು ಕೂಡ ಒಂದು 2-3 ವರ್ಷಗಳ ಕಾಲ ಜೊತೆಲಿ ಇದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ 7 months ಬ್ಯಾಕ್ ಅವರು ಎಕ್ಸ್ಪೈರ್ ಆದ್ರು. ಎಕ್ಸ್ಪೈರ್. ಮತ್ತೆ ಆ ವ್ಯಕ್ತಿ ಬಂದು ನನ್ನ ಹತ್ರ ಏನು ಅವರು ನನ್ಗೇನು ಕೊಟ್ಟಿಲ್ಲ. ಈಗ ನಾನು ಲವ್ ಮಾಡ್ತಾ ಇದೀನಿ ಅಥವಾ ಇದ್ ಮಾಡ್ತಾ ಇದೀನಿ ಅಂತ ಹೇಳಿ ನನ್ನಿಂದ ಅವ್ರು ಏನು ಎಕ್ಸೆಪ್ಟ್ ಮಾಡಿಲ್ಲ. ಅವರು ಕೂಡ ನನ್ಗೇನು ಕೊಟ್ಟಿಲ್ಲ. ಒಳ್ಳೆ ಪ್ರೀತಿ ಬಾಂಧವ್ಯ ಅನ್ನೋದು ತುಂಬಾ ಚೆನ್ನಾಗಿತ್ತು. ಜೊತೆಲೆ ಇರ್ತಾ ಇದ್ವಿ. ಒಂದ್ 2-3 ವರ್ಷಗಳ ಕಾಲ ಜೊತೆಲೆ ಒಂದೇ ಮನೇಲಿ ಇದೀವಿ. ಈಗ ಲಾಸ್ಟ್ 7 months ಆಯ್ತು ಅವ್ರನ್ನ. ಏನಾಗಿತ್ತಕ್ಕ ಅವ್ರಿಗೆ? ಅವರು ಹೆವಿ ಡ್ರಂಕರ್. ಅವ್ರಿಗೆ ಯಾವ್ಯಾವ್ದೋ ಬೇರೆ ಯೋಚನೆಗಳಲ್ಲಿ ಹೆವಿ ಡ್ರಂಕ್ ಮಾಡ್ತಾ ಇದ್ರು. ಸೊ ಆ ಒಂದ್ ನಿಟ್ಟಿನಲ್ಲಿ ಅದು ನನ್ನ ಅಂದ್ರೆ ಅವ್ರ ಜೊತೆಲಿ ಇದ್ನಲ್ಲ ಅದು ನನ್ಗೆ ಒಂದು ಸ್ಟ್ರೇಂಜರ್ ಜೊತೆಲಿದ್ದಂತಹ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಈ ಕ್ವಶನ್ ಆಕ್ಚುಲಿ ನನಗೂ ಕೇಳ್ಬೇಕು ಅಂತ ಇತ್ತು, ಬಟ್ ಅವರು ಕೇಳಿದ್ದಾರೆ. ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಯಾರು ನೋಡ್ಬಾರ್ದು ಅಂತ ಗುಪ್ತವಾಗಿ ರಾತ್ರಿ ಹೊತ್ತು ಯಾಕೆ ಮಾಡೋದು ಅಂತ ಕೇಳಿ. ರಥಾವರ ಮೂವಿ ಶ್ರೀಮುರಳಿ ಅವ್ರದ್ದು. ನಾನು ಆ ಮೂವಿ ನೋಡಾದ್ಮೇಲೆ ನನ್ಗೆ ಇದ್ರ ಒಂದು ಕ್ಯೂರಿಯಾಸಿಟಿ ಬಂದಂಗೆ ಅಲ್ಲಿ ಗಂಟ ಈ ತರ ಮಾಡ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ. ಸೊ ಆ ಮೂವಿಲಿ ಇರೋದ ಅದೇನಿದೆ ಅದೇ ನಿಜನೋ ಅಥವಾ ಅದು ಯಾವ ರೀತಿ ಅದನ್ನ ಯಾವ ರೀತಿ ಅಂದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ಯಾವ ರೀತಿ? ಫಿಲಂ ಮೂವೀಸ್ ಅಂತ ಅಂದ್ರೆ ಜೀವನಾಧಾರಿತವಾಗಿ ತೆಗಿತಾರೆ. ಆದ್ರೆ ರಿಯಲ್ಗೂ ಡಿಫ್ರೆನ್ಸ್ ಇದೆ. ಅದ್ರಲ್ಲಿ ಸ್ವಲ್ಪ ಮಿಕ್ಸ್ಅಪ್ ಮಾಡಿದ್ರು, ಸ್ವಲ್ಪನೇ ತಗೊಂಡು ಅದಕ್ಕೆ ಇನ್ನೊಂದಷ್ಟು ಪ್ಯಾಚ್ ಅಪ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ರಿಯಲ್ ಆಗಿ ಅಂತ್ಯ ಸಂಸ್ಕಾರ ಅಂತ ಹೇಳಿದ್ರೆ ಈ ಹಿಂದೆ ನಮ್ಮವ್ರನ್ನ ಯಾರು ನೋಡ್ತಾ ಮಾಡ್ತಾ ಇರ್ಲಿಲ್ಲ, ನಮ್ಮವ್ರದೆಲ್ಲ ಮುಟ್ಟಕ್ಕೆ ಅಸಹ್ಯ ಪಟ್ಕೊಳ್ತಾ ಇದ್ರು ಅಂತಾನೋ ಇನ್ನೊಂದು ಒಂಥರ ಒಂದು ಲಕ್ಷ್ಮಿ ಕಟಾಕ್ಷ ಇರುತ್ತೆ. ಅದನ್ನ ನಮ್ಮಿಂದ ಬೇರೆಯವ್ರಿಗೆ ಹೋಗ್ಬಿಡುತ್ತೆ ಅನ್ನೋ ನಿಟ್ಟಿನಲ್ಲಿ ನೈಟ್ ಅಲ್ಲಿ ಮತ್ತೆ ಆವಾಗಿನ ಇದ್ರಲ್ಲೆಲ್ಲ ಮತ್ತೆ ಇವು ಈ ತರ ಹಿಂಗೆಲ್ಲ ಆಯ್ತು ಅಂತ ಅಂದ್ರೆ ಹಿಂಗೆ ಡೆತ್ ಆಗಿದೆ ಅಂತ ಅಂದ್ರೆ ತುಂಬಾ ಕ್ರೌಡ್ ಆಗುತ್ತೆ ಅಂತ ಹೇಳಿ ನೈಟ್ ಅಲ್ಲಿ ಮಾಡಿ ಮುಗಿಸ್ತಾ ಇದ್ರು. ಈಗೆಲ್ಲ ಅದೆಲ್ಲ ಇಲ್ಲ. ಫಸ್ಟ್ ಇವಾಗ ಒಂದು ಸುಮಾರು ಜನ ಮಂಗಳಮುಖಿಯರು ನಾರ್ಮಲ್ ಆಗಿ ಹೆಂಗ್ ಇದು ಈ ಸಮಾಜದಲ್ಲಿ ಗಂಡು ಹೆಣ್ಣು ಯಾವ ರೀತಿ ಸಾಯ್ತಾ ಇದಾರೋ ಅದೇ ರೀತಿ ಅವ್ರದ್ದು ಕೂಡ ಕೊಲೆಗಳಾಗಿರ್ಬೋದು ಅಥವಾ ಹುಷಾರಿಲ್ದಿರ ಆಗಿರ್ಬೋದು ಸಾಯ್ತಾ ಇದಾರೆ. ಸೊ ಅವ್ರದ್ದೆಲ್ಲ ಏನು ಅಂದ್ರೆ ಫಸ್ಟ್ ಅವ್ರ ಫ್ಯಾಮಿಲಿಯಲ್ಲಿ ಎಕ್ಸೆಪ್ಟ್ನೆಸ್ ಇರ್ಲಿ ಇಲ್ದ ಹೋಗ್ಲಿ ಒಂದ್ ಮಾತು ಕೇಳ್ತಾರೆ. ಅವ್ರು ಮಾಡೋದಾದ್ರೆ ಮಾಡ್ತಾರೆ, ಇಲ್ಲ ಅಂತಂದ್ರೆ ನಮ್ಮ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. ನಿಮ್ ಲೈಫ್ ಅಲ್ಲಿ ಏನಾದ್ರು ರಿಗ್ರೆಟ್ಸ್ ಇದೆಯಾ? ಒಂದೊಂದು ಸರಿ ಅನ್ಸುತ್ತೆ ಬೇಜಾರು ಹತಾಶೆ ಅಂತ ಅಂದ್ರೆ ಒಂದು ನನ್ ಗಂಡು ಮಗುವಾಗೆ ನಾನು ಬಿಟ್ಟಿದ್ದಿದ್ರೆ ನನ್ಗೆ ಈ ಭಾವನೆಗಳು ಚೇಂಜ್ ಆಗ್ದಿರ ನಾನು ಆತರ ಇದ್ದಿದ್ರೆ ಇವತ್ತಿನ ದಿನ ನಮ್ಮ ಅತ್ತೆ ಮಕ್ಕಳು ನನ್ನ ಕಾಲೇಜ್ ಮೇಟ್ಸ್ ಕ್ಲಾಸ್ ಮೇಟ್ಸ್ ಎಲ್ಲಾರು ನೋಡಿದಾಗ ಒಳ್ಳೊಳ್ಳೆ ಬೈಕ್ ಇಟ್ಕೊಂಡು ಅಥವಾ ಒಂದು ಲವರ್ಸ್ ಇಟ್ಕೊಂಡು ಅಥವಾ ಮದ್ವೆ ಆಗಿ ಮಕ್ಕಳು ಮಾಡ್ಕೊಂಡು ಒಂದು ವೆಲ್ ಸೆಟಲ್ಡ್ ಆಗಿದ್ದಾರೆ, ಫ್ಯಾಮಿಲಿಗಳ ಜೊತೆ ಚೆನ್ನಾಗಿದ್ದಾರೆ. ಅದನ್ನ ನೋಡಿದಾಗ ಆತರ ಇರ್ತದೆ. ಮತ್ತೆ ಒಂದ್ ಹೆಣ್ಮಕ್ಳು ನೋಡಿದಾಗ ಈಗ ನಮ್ಮ ಅಕ್ಕ ತಂಗಿರ್ನಿರ್ಬೋದು ಅಥವಾ ನನ್ನ ಸ್ನೇಹಿತರನ್ನಿರ್ಬೋದು ಅವ್ರನ್ನೆಲ್ಲ ನೋಡಿದಾಗ ಒಂದು ಪರಿಪೂರ್ಣವಾದಂತಹ ಹೆಣ್ಣಾಗಿದ್ರೆ ನಾನು ಒಂದು ಗೃಹಿಣಿಯಾಗಿ ಸಂಸಾರ ಮಾಡ್ಬೋದಾಗಿತ್ತು. 1-2 ಮಕ್ಕಳನ್ನ ಎತ್ಕೊಂಡು ಅಥವಾ ನಾನು ಕೂಡ ಯಾವ್ದಾದ್ರು ಕೆಲ್ಸಕ್ಕೆ ಹೋಗ್ಕೊಂಡು ಈ ತರ ಒಂದು ಸಮಾಜದಲ್ಲಿ ಗೌರವಯುತವಾಗಿ ಇರ್ಬೋದಿತ್ತು. ಬಟ್ ಇದನ್ನೆರಡೂ ಮೀರಿದಾಗ ಏನ್ ಅನ್ಸುತ್ತೆ ಅಂತ ಅಂದ್ರೆ ಆಲ್ರೆಡಿ ದೇವ್ರು ಕೊಟ್ಟಿರುವಂತ ಜೀವ ಆಗೋಗಿದೆ. ಮತ್ ನಾವಿರೋವರ್ಗುನು ಆತ್ಮಹತ್ಯೆ ಮಹಾಪಾಪ ಅಂತ ಹೇಳಿ ನಾವೇನು ಕೊಟ್ಟಿರೋ ಜೀವನ ದೇವ್ರು ಏನೋ ಒಂದ್ ಕೊಟ್ಟಿದ್ದಾನೆ ಅಂದ್ರೆ ಒಂದ್ ಬ್ಯಾಡ್ ಮಾಡಿದಾನೆ ಅಂದ್ರೆ ಇನ್ನೊಂದ್ ಗುಡ್ ಮಾಡೇ ಮಾಡ್ತಾನೆ ಅನ್ನೋ ನಿಟ್ಟಿನಲ್ಲಿ ಇಟ್ಕೊಂಡು ಏನಾದ್ರೂ ಹಿಂಗೆ ಇದೇ ಲೈಫ್ ಅಲ್ಲಿ ಒಂದ್ ಒಳ್ಳೆ ಹೆಸರು ಅದನ್ನ ಮಾಡ್ಬೇಕು ಅಂತ ತುಂಬಾ ಸರಿ ಅನ್ಕೊಂಡು ಅದೇ ತರ ಜೀವನ ಮುಂದುವರಿಸ್ತಾರೆ. ಈಗ ನಮ್ಗೇನೋ ಎಲ್ಲೋ ಒಬ್ರು ಸಮುದಾಯದವ್ರು ಸಿಕ್ಕಿದ್ರು, ಆಫೀಸು ಅಂತ ಇತ್ತು, ಅಲ್ಲಿ ಒಂದು ಮುಕ್ತವಾದ ಆಪ್ತ ಸಮಾಲೋಚನೆಗಳನ್ನ ಕೊಟ್ರು, ಒಳ್ಳೆ ಗುಡ್ ಕೌನ್ಸಿಲಿಂಗ್ ಕೊಟ್ರು. ಆಗ ನಮ್ಗೆ ಆದಂತದ್ದು ಎಷ್ಟೋ ಜನಕ್ಕೆ ಇವಾಗ ಹಳ್ಳಿ ಸಿಟಿಗಳಲ್ಲಿ ಬಿಡಿ ಒಂದೊಂದು ಸಮುದಾಯ ಆಧಾರಿತ ಸಂಸ್ಥೆ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಈ ತರ ಸಮುದಾಯ ಆಧಾರಿತ ಸಂಸ್ಥೆ ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇದೆ. ಮತ್ತೆ ಇದು ಕರ್ನಾಟಕ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯಿಂದ ಟಾರ್ಗೆಟ್ ಇಂಟರ್ವೆನ್ಷನ್ ಅಂತ HIV ಕಾರ್ಯಕ್ರಮಕ್ಕೆ ಅರಿವು ಮೂಡಿಸೋದ್ರಿಂದಾಗಿ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದು ಕಾರ್ಯಕ್ರಮ ನಡೀತಾ ಇರೋದ್ರಿಂದ ಅವರು ನಮ್ಮಂತವ್ರನ್ನ ಗುರುತಿಸಿ ಅವ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡೋದ್ರಿಂದ ನಮ್ಗೆ ಅಲ್ಲೆಲ್ಲ ಒಂದ್ ಕಡೆ ಬೆಂಬಲ ಬೆನಿಫಿಟ್. ಇದು ಸಿಟಿಗಳಲ್ಲಿ ನಡೆದೋಗುತ್ತೆ. ಪಾಪ ಎಲ್ಲೋ ಹಳ್ಳಿಲಿ ಇರೋರು ಅವ್ರ ಭಾವನೆಗಳು ಚೇಂಜ್ ಆಗುತ್ತೆ. ಅವ್ರಿಗೆ ಯಾರು ಒಂದ್ ಸ್ನೇಹಿತರು ಇರಲ್ಲ. ಅಕಸ್ಮಾತ್ ಇರುವಂತ ಸ್ನೇಹಿತರು ಅವ್ರನ್ನ ಆಡ್ಕೋದಿರ್ಬೋದು, ನೀನ್ ಯಾಕೆ ಹಿಂಗ ಆಡ್ತೀಯ, ಚೇಂಜ್ ಆಗುವಂತ ಬದಲಾಯಿಸೋಕಿರ್ಬೋದು. ಈ ತರ ಎಲ್ಲ ತುಂಬಾ ಸ್ಟ್ರಗಲ್ಸ್ ಇರುತ್ತೆ. ಆದ್ರೆ ಆ ನಿಟ್ಟಿನಲ್ಲಿ ಸೂಸೈಡ್ ಗಳು ಮಾಡ್ಕೊಂಡಿರುವಂತ ಕೇಸಸ್ ಗಳು ಕೂಡ ಉಂಟು. ಕೆಲವೊಬ್ರು ತಾಳಿ ಕಾಲುಂಗ್ರ ಹಾಕೊಂಡು ಓಡಾಡ್ತಾರೆ, ಯಾಕೆ? ತಾಳಿ ಕಾಲುಂಗ್ರ ಹಾಕೊಂಡು ಅಂತ ಅಂದ್ರೆ ನಾನು ಹೆಣ್ಣು ಅಂತ ಭಾವಿಸಿದಾಗ ಹೆಣ್ಣಿಗೆ ಏನೇನ್ ಬೇಕು ಅದನ್ನೆಲ್ಲ ಹಾಕೊಳ್ಳುವಂಥದ್ದು. ಅದೇ ನಿಟ್ಟಿನಲ್ಲಿ ತಾಳಿ ಕಾಲುಂಗ್ರ ನಮ್ಮನ್ನ ಸೊಸೈಟಿನೇ ಒಪ್ಕೊಳ್ಳಲ್ಲ. ಅಕಸ್ಮಾತ್ ಯಾವ್ದಾದ್ರು ನಮ್ಗೆ ಅಂತ ಮದುವೆ ಆಗೋದಿಲ್ಲ. ಸೊ ಮದ್ವೆ ಆಗದೆ ಇದ್ರು ನಾನು ಹೆಣ್ಣು ನನ್ನನ್ನು ನಾವೇನ್ ಅನ್ಕೊಳ್ಳಿ ಇಡೀ ಮಂಗಳಮುಖಿಯರ ಸಮುದಾಯಕ್ಕೆ ಹೇಳೋದೇ ಅಷ್ಟೇ ಏನು ಅಂತಂದ್ರೆ ನಿತ್ಯ ಮುತ್ತೈದೆರು. ಸೊ ಹಾಗಾಗಿ
ತಾಳಿ ಮತ್ತೆ ಕಾಲುಂಗ್ರವನ್ನ ಹಾಕೊಳ್ತೀವಿ. ಇದ್ರಲ್ಲಿ ಕಲ್ಚರ್ಲಿ ಅಂತ ಅಂದ್ರೆ ನಮ್ಮ ರೀಅಸೈನ್ಮೆಂಟ್ ಸರ್ಜರಿ ಯಾವಾಗ ಆಗುತ್ತೆ ಆಗ ನಮ್ದು ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ 20 ದಿನಕ್ಕೆ 40 ದಿನಕ್ಕೆ ಜಲ್ಸಾ ಅಂತ ಹೇಳಿ. ಅದೇ ನಮ್ಮ ಜೀವನದಲ್ಲಿ ಒಂದು ಫಂಕ್ಷನ್ ಅಂತ ಅಂದ್ರೆ ಇವಾಗ ನೀವು ಮದ್ವೆ ಈ ತರ ಎಲ್ಲ ಮಾಡ್ತೀರಲ್ಲ ಆ ತರ ನಮ್ಮ ನಾಮಕರಣ ಅಲ್ಲ, ನಮ್ಮಲ್ಲಿ ಮದ್ವೆ ಅಂದ್ರೆ ಇದೆ ಜಲ್ಸಾ. ಆಗ ನನ್ನ ಗುರು ಬಂದು ಲಚ್ಚ ಅಂದ್ರೆ ತಾಳಿಯನ್ನ ಹಾಕೋದು ಮತ್ತೆ ಕಾಲುಂಗ್ರವನ್ನ ಇದನ್ನ ಸರ್ಜರಿ ಮಾಡ್ಕೊಂಡವ್ರೆ ಹಾಕೋಬೇಕು ಅನ್ನೋಂತ ರೂಲ್ ಏನಿಲ್ಲ. ಬಟ್ ನಮ್ಗ ಆ ನಿಟ್ಟಿನಲ್ಲಿ ಬರುತ್ತೆ, ಜಲ್ಸಾ ಕಾರ್ಯಕ್ರಮ ಮಾಡ್ಕೊಂಡಾಗ ಬರುತ್ತೆ. ಅದಕ್ ಮುಂಚೆನೂ ಕೂಡ ನಮ್ಗೆ ಆಸೆ ಇರುತ್ತಲ್ವ, ಯಾಕೆಂದ್ರೆ ನನ್ನ ಭಾವನೆಗಳೇ ಹೆಣ್ಣಿನ ತರ ಇರ್ಬೇಕಾದ್ರೆ ನನ್ಗೆ ಆಸೆ ಇರುತ್ತೆ ತುಂಬಾ. ಅದನ್ನ ನಾನೇನ್ ಮಾಡ್ತೀನಿ, ಅವಾಗ ನಾನು ತಾಳಿ ಕಾಲುಂಗ್ರ ಎಲ್ಲವನ್ನ ಸರಿ. ಇವಾಗ ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ. ನಿಮ್ಮ ರೇಟ್ ಎಷ್ಟು ಅಂತ, ಅಂದ್ರೆ ನೀವು ಸೆಕ್ಸ್ ವರ್ಕ್ ಮಾಡ್ತಿರುವಾಗ ಏನಾದ್ರು ನಿಮ್ಮ ಸೆಕ್ಸ್ ವರ್ಕ್ ಏನು ಮಾಡ್ತಿಲ್ಲ ಅಲ್ಲ? ಇಲ್ಲ, ನಾನು ಸುಳ್ಳು ಹೇಳಕ್ ಇಷ್ಟಪಡಲ್ಲ ಆಡಿಯನ್ಸ್ ಜೊತೆ ಇದ್ ಮಾಡೋದಕ್ಕೆ. ಯಾಕೆಂತ ಅಂದ್ರೆ ನನ್ನ ಲೈವ್ಲಿಹುಡ್ ಅದು. ಸೊ 2021 ವರೆಗೂ ಕೂಡ ನಾನು ಒಂದು NGO ಮತ್ತೆ ಅಂದ್ರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಮತ್ತೆ ಸಮುದಾಯ ಆಧಾರಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೀನಿ. ಅಲ್ಲಿವರೆಗೂ ಸ್ಯಾಲ್ರಿ ಬರ್ತಾ ಇತ್ತು. ಲಾಕ್ಡೌನ್ ಆದ ನಂತರ ನನ್ಗಿಲ್ಲ. ಮತ್ತೆ ನಾನು ಯಥಾಸ್ಥಿತಿಯಾಗಿ ನಾನು ಈ ಒಂದು ಇದೇ ಭಿಕ್ಷಾಟನೆ ಮತ್ತೆ ಲೈಂಗಿಕ ವೃತ್ತಿಗೆ ಬರ್ಬೇಕಾಯ್ತು. ಬಟ್ ಈಗ ಭಿಕ್ಷಾಟನೆಗೆ ಅಂತ ಅಂದ್ರೆ ಊರೂರು ಅಂಗಡಿ ಬಸ್ ಸ್ಟ್ಯಾಂಡ್ ಇವಾಗ ಅದೆಲ್ಲ ಇಲ್ಲ. ಬಟ್ ಇವಾಗ ರೇರ್ಲಿ ಮದ್ವೆ ಮನೆಗಳಿಗೆ ಶುಭ ಸಮಾರಂಭಗಳಿಗೆ ಹೋಗ್ತೀನಿ. ಅದ್ ಬಿಟ್ರೆ ಖಂಡಿತವಾಗ್ಲೂ ನಾನು ಲೈಂಗಿಕ ವೃತ್ತಿ ಸೆಕ್ಸ್ ವರ್ಕ್ ನ ಮಾಡ್ತೀನಿ. ನಾನು ಅದನ್ನ ಬೇರೆಯವರು ಅದನ್ನ ಯಾವ ರೀತಿಯಾಗಿ ಅಂತ ಇದನ್ನ ತಗೊಂಡ್ರು, ಬ್ಯಾಡ್ ಆಗಿ ತಗೊಂಡ್ರು ಸೆಕ್ಸ್ ವರ್ಕ್ ನ, ನಾನು ವರ್ಕ್ ಈಸ್ ವರ್ಕ್ ಅಂತ ಹೇಳಿ ನಾನು ಕನ್ಸಿಡರ್ ಮಾಡ್ತೀನಿ. ಯಾಕೆ ಅಂತ ಅಂದ್ರೆ ನಾನೊಂದು ಕರ್ನಾಟಕ ಸೆಕ್ಸ್ ವರ್ಕರ್ ಯೂನಿಯನ್ ಅಂತ ಹೇಳಿ ಸಂಗಮ ಅಂಡರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನ್ಗೆ ಅನ್ಸಿದ ಅಷ್ಟೇ, ನಾವು ಏನೋ ಒಂದು ಸರ್ವಿಸ್ ಕೊಡ್ತಾ ಇದೀವಿ, ಅವರಿಂದ ಅದನ್ನ ಅಮೌಂಟ್ ತಗೊಳ್ತಾ ಇದೀವಿ ಅನ್ನೋ ತರ. ಸೊ ಅದನ್ನ ನಾನು ಸೆಕ್ಸ್ ವರ್ಕ್ ಅನ್ನ ನಾನು ಅಶೇಮ್ಡ್ ಪಡಲ್ಲ. ಸೊ ಹಾಗಾಗಿ ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ, ನಾನು ಈಗ್ಲೂ ಕೂಡ ಸೆಕ್ಸ್ ವರ್ಕ್ ಮಾಡ್ತೀನಿ. ವರ್ಕ್ ಈಸ್ ವರ್ಕ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಮತ್ತೆ ನಿಮ್ಮ ಪ್ರಶ್ನೆಯ ಪ್ರಕಾರ ರೇಟ್, ನಾನು ಸ್ಟಾರ್ಟಿಂಗ್ ಈ 15 ವರ್ಷಗಳ ಹಿಂದೆ ಬಂದಾಗ ಆಗ 300 ಇತ್ತು, ಈಗ 1500 to 3000 ಚಾರ್ಜ್ ಮಾಡಿ. ನೆಕ್ಸ್ಟ್ ಕ್ವಶನ್ ಅಕ್ಕ, ಈಗ ಟ್ರಾನ್ಸ್ಜೆಂಡರ್ ನಿಜವಾಗ್ಲೂ ಮದುವೆ ಆಗ್ತಾರ ಅಂತ ಕೇಳಿದ್ದಾರೆ. ನಿಜವಾಗ್ಲು ಮದ್ವೆ ಆಗ್ತಾರ ಅಂತಂದ್ರೆ ಯಾರನ್ನ ಅನ್ನೋದು ಅಲ್ಲಿ, ಅಂದ್ರೆ ಈ ಮದ್ವೆ ಸಿಸ್ಟಮ್ ಯಾವ ರೀತಿ ಇರೋದು ಅಂದ್ರೆ ಅದೇ ಟ್ರಾನ್ಸ್ಜೆಂಡರ್ ನಿಜವಾಗ್ಲೂ ಮದ್ವೆ ಆಗ್ತಾರ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಅಲ್ಲ, ಟ್ರಾನ್ಸ್ಜೆಂಡರ್ಗಳಿಗೆ ಹೆಣ್ಣಿನ ಫೀಲಿಂಗ್ಸ್ ಪ್ರತಿಯೊಂದು ಇರೋದ್ರಿಂದ ಅವ್ರಿಗೂ ಒಂದು ಗಂಡಿನ ಆಸರೆ ಬೇಕು ಅಂತ ಹೇಳಿ ಸುಮಾರು ಲವ್ಗಳು ಮತ್ತೆ ಮದ್ವೆ ಆಗಿರೋದು ಉಂಟು. ಆದ್ರೆ ಅದು ಯಾವ್ದು ಶಾಶ್ವತವಾಗಿ ನಿಂತಿಲ್ಲ, ಅವೆಲ್ಲ ಬ್ರೇಕಪ್ ಆಗಿದೆ. ಯಾಕೆ ಅಂತ ಅಂದ್ರೆ ಆ ಒಂದು ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಅಂದ್ರೆ ಅವ್ರ ಹತ್ರ ಒಂದು ಸೆಕ್ಸಿಗೆ ಅಥವಾ ಒಂದು ಹಣಕ್ಕಾಗಿ ಅವ್ರ ಜೊತೆಲಿ ಇರ್ತಾನೆ ಹೊರತು ಒಂದು ಸಮಾಜಮುಖಿಯಾಗಿ ಅದು 100ರಲ್ಲಿ 1 ಸಿಗ್ಬೋದು. ಸಮಾಜಮುಖಿಯಾಗಿ ಒಂದು ಮಂಗಳಮುಖಿ. ಯಾಕೆಂದ್ರೆ ನೀವ್ ಆಗ್ಲೇ ಕೇಳಿದ ಪ್ರಶ್ನೆಯಲ್ಲಿ ನಾವು ಬಂದು ಪೀರಿಯಡ್ಸ್ ಆಗೋದಿಲ್ಲ, ಅದಾದ ನಂತರದಲ್ಲಿ ನಮ್ ಗರ್ಭಕೋಶ ಇರೋದಿಲ್ಲ, ಮತ್ತೆ ಅವರ ಮನೆ ಕೌಟುಂಬಿಕದಲ್ಲಿ ಒಂದು ಸೊಸೆ ಆಗಿ ನಮ್ಮನ್ನ ಒಪ್ಕೊಳ್ಳಲ್ಲ. ಅವ್ರ ಮನೆಯವ್ರು ಒಪ್ಕೊಂಡ್ರು, ಅಕ್ಕಪಕ್ಕದವ್ರು ಒಪ್ಕೊಳ್ಳಲ್ಲ, ಅಕ್ಕಪಕ್ಕದವ್ರು ಒಪ್ಕೊಂಡ್ರು ಈ ಸಮಾಜ ಒಪ್ಕೊಳ್ಳೋದಿಲ್ಲ. ಸೊ ಮದ್ವೆ ಅನ್ನೋ ಕಾನ್ಸೆಪ್ಟ್ ಅಲ್ಲ, ಒಂದು ಕನಸು, ಒಂದು ಟ್ರಾನ್ಸ್ಜೆಂಡರ್ ಅದು ತುಂಬಾ ಆಸೆ ಇದೆ, ಬಟ್ ಅದು ಒಂದು ಕನಸು ಅಂತಾನೆ ಹೇಳ್ಬೋದು. ಅಕಸ್ಮಾತ್ ಸಿಕ್ತವ್ರೆಲ್ಲ ಅದೇ ಸೆಕ್ಸಿಗೆ ಮತ್ತೆ ಹಣಕ್ಕಾಗಿ ಜೊತೆಲಿ ಇರ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್, ನಿಮ್ನ ಆಡ್ಕೊಳ್ಳೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ ಕೇಳ್ತೀನಿ. ನಾನ್ ಆಡ್ಕೊಳ್ಳೋರ್ಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ, ಆಡ್ಕೊಂಡಾಗ ನಾವು ಕೂಡ ಮನುಷ್ಯರೇ, ನಾವು ನಿಮ್ಮಾಗೆ ಮನುಷ್ಯರೇ, ನೀವು ಗಂಡಾಗಿ ಹುಟ್ಟಿದೀರಾ ಹೆಣ್ಣಾಗಿ ಹುಟ್ಟಿದೀರಾ, ಅದೇ ರೀತಿಯಲ್ಲಿ ನಾವು ಕೂಡ ಒಂದು ಟ್ರಾನ್ಸ್ಗಳೇ, ನಮ್ಮನ್ನ ಹೆಣ್ಣಾಗಿ ಭಾವಿಸಿ ಅದನ್ನ ಬಿಟ್ಟು ನೀವು ಆಡ್ಕೊಂಡಾಗ ನಮ್ಮ ಮನಸ್ಸಿಗೂ ತುಂಬಾ ಈಗ ಒಂದು ಹೊಡೆದಿದ್ದು ಒಂದ್ ಸ್ವಲ್ಪ ದಿನಕ್ಕೆ ನೋವು ಹೋಗ್ಬಿಡುತ್ತೆ. ಬಟ್ ಅಂದಿರೋ ಮಾತು ಇವ್ನು ಹಿಂಗ ಆಡ್ಕೊಳ್ತಾರೆ ಅನ್ನೋದು ಮನ್ಸಲ್ಲೇ ಕೊರಿತಾ ಇರುತ್ತೆ. ಸೊ ಇದನ್ನೆಲ್ಲ ಈ ಬೇರೆ ಆಡ್ಕೊಳ್ಳುವಂತ ಜನನ ಈ ತರ ಇವಾಗ ನಮ್ಮ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಇರೋದ್ರಿಂದ ಬೇಕಾದ್ರೆ ಅವೇರ್ ಮಾಡ್ಬೋದು, ಈ ತರ ಎಲ್ಲ ಕರಿಬೇಡಿ ಅದು ಇದು ಅಂತ. ಬಟ್ ಚಿಕ್ಕ ಮಕ್ಳಿಗೆ ನಾವು ಅವೇರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಆ ಚಿಕ್ಕ ಮಕ್ಳು ಅಷ್ಟೇ, ಎಲ್ಲೋ ನಾವ್ ಹಿಂಗ್ ಹೋಗ್ತಾ ಇದ್ದಾಗ ಚಕ್ಕ 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 ಅಂತವೆ, ಮಕ್ಳಿಗೆ ಹೊಡಿಯೋಂಗಿಲ್ಲ, ಮತ್ತೆ ನಾವ್ ಹೇಳುವಂತದ್ದು ಅದು ತಗೊಳ್ಳೋಂಥದ್ದಿಲ್ಲ, ಅವ್ರು ಓಡ್ಬಿಡ್ತಾರೆ. ಅವಾಗ ತುಂಬಾ ಆಮೇಲೆ ಅದ್ರಲ್ಲಿ ಒಳ್ಳೆಯವ್ರು ಇರ್ತಾರೋ ಇನ್ನೊಬ್ರು ಇರ್ತಾರೋ, ನಮ್ಗೆಲ್ಲೋ ಒಂದ್ ಕಡೆ ಅಶೇಮ್ಡ್ ಆಗುತ್ತೆ, ಈ ತರ ಎಲ್ಲ ಫೀಲ್ ಆಗುತ್ತೆ. ಈಗ ಒಂದು ಲಾಸ್ಟ್ ಕ್ವಶನ್ ಇದೆ. ಸುಮಾರು ಕ್ವಶನ್ಸ್ ಇತ್ತು, ಅದರಲ್ಲಿ ಎಲ್ಲ ಸೆಲೆಕ್ಟೆಡ್ ಮಾತ್ರ ಕೇಳಿದ್ರಿ. ಇದೊಂದು ಲಾಸ್ಟ್ ಕ್ವಶನ್ ಇದೆ ನಿಮ್ಗೆ. ನಿಮ್ಗೆ ಯಾರಾದ್ರೂ ಸಪೋರ್ಟ್ ಮಾಡಿದಾರಾ ಅಂತ ಕೇಳಿದ್ದಾರೆ.
ಅಂದ್ರೆ ನಿಮ್ ಹಾರ್ಮೋನಲ್ ಚೇಂಜಸ್ ಆಗೋ ಟೈಮಲ್ಲಿ, ಆ ಟೈಮಲ್ಲಿ ನಿಮ್ನ ಸಪೋರ್ಟ್ ಮಾಡಿದವ್ರು ಯಾರು, ನಿಮ್ ಜೊತೆ ಸಪೋರ್ಟ್ ಆಗಿ ನಿಂತವ್ರು ಯಾರು? ಖಂಡಿತ ನನ್ನ ಸಮುದಾಯದವರೇ ನನಗೆ ಸಪೋರ್ಟ್ ಮಾಡಿದ್ದು, ನನ್ನ ಸಮುದಾಯದವರೇ ನನಗೆ ಒಂದು ಧೈರ್ಯ ಸ್ಫೂರ್ತಿಯನ್ನ ತುಂಬಿದ್ದು, ಕೌನ್ಸಿಲಿಂಗ್ ಮಾಡಿದ್ದು. ಸಮುದಾಯ ಬಿಟ್ಟು ಬೇರೆ ಯಾರಾದ್ರೂ ನಿಮ್ಗೆ ಸಪೋರ್ಟ್ ಮಾಡಿರೋದು? ಬೇರೆ ಯಾರಾದ್ರು ಅಂತ ಅಂದ್ರೆ, ನಾವು ಸಮುದಾಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಬೇರೆ ಯಾರಾದ್ರು ಅಂತ ಅಂದ್ರೆ ಹಿಂಗೆ ಒಂದಷ್ಟು ಆಕ್ಟಿವಿಸ್ಟ್ಗಳು. ಬಟ್ ನಿಮ್ ಕ್ಲೋಸ್ ಸರ್ಕಲ್ ಅಲ್ಲಿ ಆ ರೀತಿ ಯಾರು ಇಲ್ವಾ? ಕ್ಲೋಸ್ ಸರ್ಕಲ್ ಅಲ್ಲಿ ಹೇಳಿದ್ನಲ್ಲ, ಸಮುದಾಯ ಅಂತ ಹೇಳಿ. ಅಂದ್ರೆ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಆ ಸರ್ಕಲ್ ಅಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿಯಿಂದ ಏನ್ ನನ್ಗೇನಿಲ್ಲ ಸಪೋರ್ಟ್. ಬಟ್ ನನ್ನ ಸಮುದಾಯದವರೇ ನನ್ ಸಪೋರ್ಟ್. ಥ್ಯಾಂಕ್ ಯು ಅಕ್ಕ, ಇಷ್ಟೊಂದು ಮಾತಾಡಿ ನಮಗೆ ಗೊತ್ತಿಲ್ದಿರೋ ವಿಷಯಗಳ ಬಗ್ಗೆ ಎಲ್ಲ ನೀವು ಆನ್ಸರ್ ಕೊಟ್ಟಿದ್ದಕ್ಕೆ. ಸುಮಾರು ಜನಕ್ಕೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಈ ಕ್ವಶನ್ ಗಳ ಬಗ್ಗೆ, ಅಂದ್ರೆ ಜನರಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಸೊ ನಿಮ್ಮಿಂದ ಅದೆಲ್ಲ ತಿಳ್ಕೊಂಡ್ರು ಅಂತ ಅನ್ಕೋತೀನಿ. ಸೊ ಏನಾದ್ರೂ ಹೇಳಕ್ ಇಷ್ಟಪಟ್ರೆ ನೀವು ಹೇಳ್ಬೋದು. ಖಂಡಿತ. ಒಂದಷ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಹಾಕಿರುವಂತಹ ಪ್ರಶ್ನೆಗಳನ್ನ ಕಲೆಕ್ಟ್ ಮಾಡ್ಕೊಂಡು ಇವತ್ತು ಅವ್ರದ್ದು ಒಂದು ಅವರ ಬದುಕು ಬವಣೆಗಳ ಬಗ್ಗೆ ವಿಚಾರಿಸಲೇಬೇಕು ಅಂತ ಹೇಳಿ ನಿಮ್ಮ ಒಂದು ಅತ್ಯದ್ಭುತವಾದಂತಹ ಸಮಯವನ್ನ ನಮಗ್ ನೀಡಿ, ಮತ್ತೆ ನಮ್ಮ ಜೊತೆಯಲ್ಲೂ ಮಾತಾಡಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಕನ್ಕ್ಲೂಷನ್ ತಗೊಂಡು ಅದನ್ನು ಕೂಡ ಇವತ್ತು ಜನರ ಮುಂದೆ ಅಂದ್ರೆ ಆಡಿಯನ್ಸ್ ಮುಂದೆ ನೀವು ಇಡ್ತಾ ಇದ್ದೀರಾ. ಈ ಒಂದು ಕಾರ್ಯಕ್ರಮ ಕೇವಲ ಮಂಗಳಮುಖಿ, ಮತ್ತೆ ನೀವು ಯಾವ್ಯಾವ್ದು ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಗಂಧದ ಗುಡಿ ವಿಲಾಗ್ಸ್ ಅಂತ ಸ್ನೇಹಿತರೆ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೀವು ಈ ಒಂದು ಗಂಧದ ಗುಡಿ ವಿಲಾಗ್ಗೆ ಯಶಸ್ವಿಯಾಗಿ ನಡೀಲಿ ಅಂತ ಹೇಳಿ ನನ್ನ ಕಡೆಯಿಂದ ನನ್ನ ಸಮುದಾಯದ ಪರವಾಗಿ ನಾನು ಆಶೀರ್ವದಿಸ್ತೇನೆ. ಸೊ ಗೈಸ್, ಇಷ್ಟ ಆಗಿತ್ತು ವರ್ಷ ಅವ್ರ ಜೊತೆ ಸಂದರ್ಶನ. ಸೊ ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅವಸ್ಥೆನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ಗಂಧದ ಗುಡಿ ಬ್ಲಾಗ್ ಸೈನಿಂಗ್ ಆಫ್. ಟಾಟಾ, ಬಾಯ್. ವಾರ ಗಣ್ಣ ವಯ್ಯಾರಿ ನಾನು, ಸುರ ಮೊರ ಸಿಂಗಾರಿ ನಾನು.